ಹೋಗ್ತಿದ್ದೆ ಗುರು, ಸಿಂಪಲಾಗಿ ಹೋಗ್ತಿದ್ದೆ ಅನ್ಕೊಂಬಿಡಿ. ಇವತ್ತು ಸಖತ್ ಮೇಲ್ಗಡೆಯಿಂದನೇ ಒಂದು ವ್ಯೂ ತೋರಿಸ್ಬಿಡ್ತೀನಿ ನಿಮಗೆ. ಓಹೋ ಬ್ರೋ ತಗಡಿ, ಬಾ 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 ಬಾ, ಫುಲ್ಲು ಗುಡ್ಡನ ಕ್ವಾರ್ದು ಬಿಟ್ಟಾರೆ. ನಮಸ್ಕಾರ ಗುರು, ನಾನು ನಿಮ್ಮ ಫೋರ್ಟ್ ಸಿಟಿ ರೈಡರ್. ಇವತ್ತು ನಾವು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಆ ಜಾಗ ಇವಾಗ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗ್ತಿದೆ, ಇತ್ತೀಚೆಗೆ ಫೇಮಸ್ ಆಗ್ತಿದೆ. ನಾವು ಆ ಪ್ಲೇಸಿಗೆ ಏನಿಲ್ಲ ಅಂತಂದ್ರು 8th ಸ್ಟ್ಯಾಂಡರ್ಡ್ 7th 8th ಆವಾಗ ಹೋಗಿದ್ವಿ ಆ ಜಾಗಕ್ಕೆ. ಅವಾಗ ಹೋಗ್ತಿದ್ವಿ, ಅದಾದಮೇಲೆ ಏನು ಹೋಗಿಲ್ಲ. ಇತ್ತೀಚೆಗೆ ಎಲ್ಲ ನಮ್ಮ ಇನ್ಫ್ಲುಯೆನ್ಸರ್ಸ್ಗಳು ಹಾಗೂ ಕಂಟೆಂಟ್ ಕ್ರಿಯೇಟರ್ಸ್ಗಳು ಆ ಜಾಗಕ್ಕೆ ಹೋಗಿ ಅದನ್ನು ಮತ್ತೆ ಫೇಮಸ್ ಮಾಡಿಸ್ತವ್ರೆ. ಸೊ ಈಗ ಆ ಜಾಗನ ನಾನು ನಿಮಗೆ ತೋರಿಸೋಣ ಅಂತ ಹೋಗ್ತಾ ಇದ್ದೀನಿ. ಆ ಜಾಗ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ. ಅದನ್ನು ನಾವು ಅವಾಗ ಬ್ಲೂ ಬೀಚ್ ಅಂತ ಕರಿತಾ ಇದ್ವಿ. ಯಾಕಪ್ಪ ಅಂತಂದರೆ ಅಷ್ಟು ಪ್ಯೂರ್ ಆಗಿರ್ತಿದ್ವು ನೀರಲ್ಲಿ, ಫುಲ್ಲು ಕ್ಲೀನ್ ಕ್ರಿಸ್ಟಲ್ ಕ್ಲಿಯರ್ ವಾಟರು. ಸೊ ಅದಕ್ಕೆ ಅದು ಮತ್ತೆ ಬ್ಲೂ ಕಲರ್ ಬೇರೆ ಕಾಣ್ತಿತ್ತಾ ಕ್ಲೌಡ್ಸಿಂದ, ಹಾಗಾಗಿ ಅದಕ್ಕೆ ನಾವು ಬ್ಲೂ ಬೀಚ್ ಅಂತ ಹೆಸರಿಟ್ಟಿದ್ವಿ. ಇದಿರೋದು ದುರ್ಗದಿಂದ ಒಂದು 5 ಕಿಲೋಮೀಟರ್ ಅನ್ಕೊಳ್ರಿ. ದುರ್ಗ ಏನು ಮಠ ಐತಲ್ಲ, ಮಠದಿಂದ ಒಂದು 5 ಕಿಲೋಮೀಟರ್ ಅಂತಲೂ ಅನ್ಕೋಬೋದು ನೀವು. ಸೊ ಬನ್ನಿ ಹೋಗೋಣ ಅಲ್ಲಿಗೆ. ಆ್ಯಕ್ಚುಲಿ ನಾನು ಇವತ್ತು ಗಾಡಿ ರಿವ್ಯೂ ಮಾಡೋಣ ಅಂತ ಅನ್ಕೊಂಡಿದ್ದೆ. ನಮ್ಮ ಬ್ರೋ ಫೋನ್ ಮಾಡಿ, ಬಾ ಬ್ರೋ ಬ್ಲೂ ಬೀಚಿಗೆ ಹೋಗೋಣ ಅಂತಂದು. ಏನು ಗುರು ಬ್ಲೂ ಬೀಚ್ಗೆ ಹೋಗೋಣ, ಎಲ್ಲಪ್ಪ ನಮ್ಮ ದುರ್ಗದಾಗ ಎಲ್ಲಿ ಬೀಚು ಅಂತಂದೆ. ಬ್ಲೂ ಬೀಚ್ ಮರ್ತಾ ಇದ್ದೇನಪ್ಪ ನಿನಗೆ ಅಂತಂದ. ಆ ಕ್ವಾರೇನಾ, ಸರಿ ಬ್ರೋ ನಡಿ ಹೋಗೋಣ ಅಂದ್ಕೊಂಡು. ಆಗ ಮಾತ್ರ ಸಖತ್ತಾಗಿದೆ. ಇವಾಗ ಫುಲ್ಲು ಇನ್ನೂ ಜಾಸ್ತಿ ದೊಡ್ಡದು ಮಾಡಿದ್ದಾರೆ. ಮುಂಚೆ ಒಂದು ಸ್ವಲ್ಪ ಇತ್ತು, ಇವಾಗ ನಾವು ರೀಲ್ಸಲ್ಲಿ ನೋಡೋದು. ಏನು ಗುರು ಇಷ್ಟು ತಗೊಂಡು ನೋಡಪ್ಪ, ನಮ್ಮ ದುರ್ಗದಾಗ ಹೆಲ್ಮೆಟ್ ತಗೊಂಡು ನೋಡಿಸ್ತೇನು. ಹೋಗ್ತಿದ್ದೆ ಗುರು, ಸಿಂಪಲಾಗಿ ಹೋಗ್ತಿದ್ದೆ ಅನ್ಕೊಂಬಿಡಿ. ಇವತ್ತು ಇಷ್ಟೋ ತನಕ ನಾನೇನು ಹೇಳ್ತಿದ್ನಲ್ಲ, ಅದು ತುಂಬ ಚಿಕ್ಕ ಕ್ವಾರೆ. ಆ ಕ್ವಾರೆಗೆ ಹೋಗೋ ರೂಟ್ನ ಇವಾಗ ಕ್ಲೋಸ್ ಮಾಡಿದ್ದಾರೆ. ಸೊ ಇವಾಗೇನು ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗ್ತಿದೆಯಲ್ಲ, ಆ ಲೊಕೇಶನ್ ಬೇರೆ ಕಡೆ ಇದೆ. ಬನ್ನಿ ಆ ಲೊಕೇಶನ್ಗೆ ಹೋಗೋಣ. ಸೊ ಗಾಯ್ಸ್, ನಾವು ಇನ್ನೇನು ಕ್ವಾರೆ ಹತ್ರ ಬಂದ್ವಿ. ಕ್ವಾರೆ ಚಿತ್ರದುರ್ಗ ಬೀಚ್. ಸೊ ಬ್ಲೂ ಬೀಚ್ ಹತ್ರ ಬಂದ್ವಿ. ಇದು ತುಂಬಾ ದೊಡ್ಡ ಬ್ಲೂ ಬೀಚ್ ಕ್ವಾರೆ. ಒಳ್ಳೆ ಆಫ್ ರೋಡಿಂಗ್ ಆಗುತ್ತೆ ನಿಮಗೆ, ನೀವು ಆಫ್ ರೋಡ್ ಲವರ್ಸ್ ಆದರೆ. ಚೆನ್ನಾಗಿದೆ. ಇವೇನಿದೆ ನೋಡ್ಬರು ಪ್ಲೇಸು. ಬ್ರೋ ಅಲ್ಲಿ ಪಜಿತಿ ಪಡ್ತಾವನೆ. ನೋಡ್ಬರು ಸಖತ್ ಮೇಲ್ಗಡೆಯಿಂದನೇ ಒಂದು ವ್ಯೂ ತೋರಿಸ್ಬಿಡ್ತೀನಿ ನಿಮಗೆ. ಹೆಂಗಿದೆ ನೋಡ್ರಿ ಪ್ಲೇಸ್. ಸಖತ್ತಾಗಿದೆ ಗುರು. ಗಾಡಿ ಇಲ್ಲಿದೆ ನೋಡ್ರಿ. ಬಾಯ್ಸ್ ಅಲ್ಲಿ ಹೋಗ್ತವ್ರೆ. ಏರಿಯಲ್ ವ್ಯೂ ಡ್ರೋನ್ ಇದ್ದರೆ ಚೆನ್ನಾಗಿರೋದು.
ಸೊ ಡ್ರೋನ್ ಇಲ್ಲ ತೋರ್ಸೋಕ್ಕೆ. ಡ್ರೋನು ಒಂದ್ಸಲಿ ತಗೊಂಬಂದು ತೋರ್ಸೋಣ ನಿಮಗೆಲ್ಲ. ಸೊ ನೋಡ್ರಿ ಹೆಂಗಿದೆ ಪ್ಲೇಸ್. ಸೊ ಇವಾಗ ನೋಡಿದ್ರಲ್ಲ ಈ ಪ್ಲೇಸು, ಅಲ್ಲೇ ನೋಡ್ರಿ ಅಲ್ಲಿ ಬೈಕ್ಗಳು ನಿಂತಿದ್ದೀವಲ್ಲ, ಅಲ್ಲಿಗೆ ಹೋಗೋಣ ಬರ್ರಿ ಇವಾಗ. ಆಲ್ರೆಡಿ ನಮ್ಮ ಗಾಡಿಯಲ್ಲಿ ಫ್ಯಾನ್ ಆನ್ ಆಗಿದೆ. ಸಖತ್ತಾಗಿದೆ ಪ್ಲೇಸ್ ಗುರು. ಬ್ರೋ ಗೊತ್ತ ಗಾಡಿ. ಆಹಾ, let's go guys. ಬಾ ಟಚ್ ಆಗುತ್ತೆ ಗುರು, ಪಕ್ಕ ಟಚ್ ಆಗ್ತದ. ಅವ್ರ ಜೊತೆಗೆ ಬರ್ಬೇಕಿತ್ತ. ಇಳಿಸಕರ ಏನೂ ಆಗಲ್ಲ, ಹಚ್ಚಕರ ಓಹೋ ಹೆವಿ ಆಯ್ತಾಗಿರೋ ಪ್ಲೇಸು. ಕ್ರೇಜಿ. ನೀವೇನಾರ ಈ ಜಾಗ ಬಂದರೆ ಒಂದು ಒಳ್ಳೆ ಕ್ರೇಜಿ ಆಫ್ ರೋಡ್ ಸಿಗುತ್ತೆ ನಿಮಗೆ. ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಫುಲ್ಲು ಗುಡ್ಡನ ಕ್ವಾರ್ದು ಬಿಟ್ಟಾರೆ. ಇವತ್ತು ಫುಲ್ ಎಕ್ಸ್ಟ್ರೀಮ್ ಆಫ್ ರೋಡ್ ಆಯಿತು. ಸೊ ನೀವೇನಾದ್ರು ದುರ್ಗ ಹತ್ರ ಇದ್ದರೆ ಈ ಜಾಗ ಮಸ್ಟ್ ವಿಸಿಟ್ಟು. ಚೆನ್ನಾಗಿದೆ ಜಾಗ. ಪರ್ಮಿಷನ್ನು ಎಲ್ಲಿ ತನಕ ಇರುತ್ತೆ ಗೊತ್ತಿಲ್ಲ. ಸೊ ಅಷ್ಟರೊಳಗೆ ಬಂದು ನೀವು ಈ ಜಾಗನ ಕಣ್ಣಾರೆ ನೋಡ್ಕೊಂಡು ಹೋಗ್ರಿ. ಯಾವುದೋ ಫ್ಯಾಮಿಲಿ ಇದೆ. ಬಾಯ್ಸ್ ಆಲ್ರೆಡಿ ನಿಂತವ್ರೆ. ಒಳ್ಳೆ ಸ್ಟೀಪ್ ಐತೆ. ಇವಾಗ ಮೇಲ್ಗಡೆ ಹೊಡೆಯೋದಿರೋದೇ ಟಾಸ್ಕು. ಹಾಂ ರೂಟ್ ಇದೆ, ನಾ ಹೋಗ್ಬರೋದಾ? ಆಯ್ಸ್ ನೋಡ್ರಿ ಯಾವ ಥರ ಇದೆ ಜಾಗ. ಇದು ನಮ್ಮ ಟಸ್ಕರ್. ಸೊ ನೀವುಗಳೇನಾದ್ರು ಬರಬೇಕು ಅಂತಂದರೆ ಒಬ್ರಿಬ್ರೆಲ್ಲ ಬರೋಕ್ಕೆ ಹೋಗ್ಬಿಡ್ರಿ. ಒಂದು 3-4 ಜನ ಜೊತೆಗೆ ಬರ್ರಿ, ಯಾಕಂದರೆ ರಿಸ್ಕು ಭಾಳ ಇದೆ. ಸೊ ಗಾಡಿನ ಮೇಲೆ ನಿಲ್ಲಿಸ್ಬರ್ರಿ. ಯಾಕಂತಂದರೆ ಇವಾಗ ಯಾರೊಬ್ಬರು ಬಂದು ಏನಕ್ಕಪ್ಪ ಇಲ್ಲಿಗೆ ಹತ್ರ ತನಕ ಗಾಡಿ ಏನಕ್ಕೆಲ್ಲ ತಗೊಂಬಂದಿರ, ನೀವು ಗಾಡಿ ತರಂಗಿಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿಗೆ ಬರೋಂಗೇ ಇಲ್ಲ ಅಂತಂದ್ರಾಗೆ ನೀವು ಗಾಡಿ ತಗೊಂಡು ಇಲ್ಲಿ ಕೆಳಗೆ ತನಕ ಇಳಿಸಿದ್ದೀರ. ಸೊ ಯಾರನ್ನು ಕೇಳಿ ಇಳಿಸ್ತೀರಿ ಅಂತೆಲ್ಲ ಕೇಳ್ತಿದ್ದಾರೆ. ಸೊ ನೀವು ಬರೋಕ್ಕೆ ಹೋಗ್ಬೇಡ್ರಿ. ಬಂದ್ರೂ ಮೇಲೆ ನಡ್ಕೊಂಬರ್ರಿ ಇಲ್ಲಿ ಕೆಳಗೆ ತನಕ. ಸೊ ಭಾಳ ರಿಸ್ಕ್ ಇದೆ. ಇದೇನಿಲ್ಲ ಅಂತಂದ್ರು ಒಂದು 8 ಅಡಿ ಇಲ್ಲ ಒಂದು 10 ಅಡಿ ಆಳ ಇದೆ ಒಳಗಡೆ. ಸೊ ಇನ್ನು ಸ್ವಲ್ಪ ದಿನದಲ್ಲೇ ಇದು ಕ್ಲೋಸ್ ಆಗುತ್ತೆ ಅನ್ಸುತ್ತೆ. ಯಾಕಂದ್ರೆ ಸೊ ಇದನ್ನು ಕ್ಲೋಸ್ ಆಗುತ್ತೆ. ನೀವೇನಾದ್ರು ಬಂದರೆ ಸನ್ಸೆಟ್ ನೋಡ್ಕೊಂಡು ಹೋಗ್ರಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಭಾಳ ಜನ ವೀಡಿಯೋಸ್ನ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೇಫ್ ಆಗಿರಿ ಹಾಗೂ ಸೇಫ್ ಆಗಿ ರೈಡ್ ಮಾಡಿ.